ಟ್ರಂಪ್ ಕೊನೆ ಎಚ್ಚರಿಕೆ ಬೆನ್ನಲ್ಲೇ ಇರಾನ್ ಮೈ ಕೊಡವಿದೆ. ಅಮೆರಿಕ ಸಿಐಎ ಸ್ಟೇಷನ್ಗೆ ಡ್ರೋನ್ ಅನ್ನ ಇರಾನ್ ನುಗ್ಗಿಸಿದೆ. ಡ್ರೋನ್ ಸ್ಪೆಷಲಿಸ್ಟ್ ರಾಷ್ಟ್ರ ಇರಾನ್ ಮತ್ತದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ್ದ್ರಲ್ಲಿ ನಾವು ಸ್ಟ್ರಾಂಗ್ ಅದನ್ನೇ ತಾನೇ ನಾವು ಮಾಡೋದು. ರಿಯಾದ್ನಲ್ಲಿರುವಂತಹ ಸಿಐಎ ಸ್ಟೇಷನ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಒಂದೇ ನಿಮಿಷದ ಅಂತರದಲ್ಲಿ 2 ಡ್ರೋನ್ ಅಟ್ಯಾಕ್ಸ್ ಇಲ್ಲಿ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಅಮೆರಿಕದ ರಾಯಭಾರ ಕಚೇರಿಗೆ ಹಾನಿ ಆಗಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಡ್ರೋನ್ ಬಂದು ಅಪ್ಪಳಿಸೋದಕ್ಕೆ ಹೆಚ್ಚು ಟೈಮೇ ತಗೊಳ್ಳಲ್ಲ. ಸುಸೈಡಲ್ ಡ್ರೋನ್ ಅಟ್ಯಾಕ್ಸ್ ಕಂಟಿನ್ಯೂ ಆಗ್ತಾ ಇದೆ. ಡ್ರೋನ್ ಅಟ್ಯಾಕ್ಸ್ ಅಲ್ಲಿ ಅಂದ್ರೆ ಡ್ರೋನ್ ಫ್ಯಾಕ್ಟರಿ ವಿಚಾರದಲ್ಲಿ ಇರಾನ್ ಎಷ್ಟು ಸ್ಪೆಷಲಿಸ್ಟ್ ಅಂದ್ರೆ, ರಷ್ಯಾ ಮತ್ತೆ ಉಕ್ರೇನ್ ವಾರ್ ನಡೀತಾ ಇದೆಯಲ್ಲ, ರಷ್ಯಾಗೆ ಡ್ರೋನ್ ಫ್ಯಾಕ್ಟರಿನ ಅಗತ್ಯತೆ ಇತ್ತು. ಇರಾನ್ ಅವ್ರನ್ನ ಕರೆಸ್ಕೊಂಡ್ರು. ಜಸ್ಟ್ 10 ದಿನದಲ್ಲಿ ಒಂದು ಫ್ಯಾಕ್ಟ್ರಿನ ರೆಡಿ ಮಾಡಿ ಬಂದ್ರು. ಇರಾನ್ ಎಕ್ಸ್ಪರ್ಟೈಸ್ ಡ್ರೋನ್ ಮಾಡೋದ್ರಲ್ಲಿ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದು. ರಷ್ಯಾದಂತಹ ಮುಂದುವರೆದ ದೇಶಕ್ಕೂ ಹೋಗಿ ಇವರು ಡ್ರೋನ್ ಫ್ಯಾಕ್ಟ್ರಿ ರೆಡಿ ಮಾಡಿ ಕೊಡ್ತಾರೆ ಅಂದ್ರೆ ಅವ್ರು ಎಷ್ಟು ಚಾಣಾಕ್ಷರಿದ್ದಾರೆ ಡ್ರೋನ್ ತಯಾರಿಯಲ್ಲಿ ಅನ್ನೋದಕ್ಕೆ ಒಂದು ಉದಾಹರಣೆ. ಸೊ ನಮ್ಗೇನಿದು ಆಶ್ಚರ್ಯ ಅನ್ಸಲ್ಲ ಈ ದಾಳಿಗಳು. ಹೌದು, ಅಮೆರಿಕ ಯುದ್ಧವನ್ನ ಶುರು ಮಾಡ್ತು. ಈಗ ಅದೇ ಅಮೆರಿಕ ಯುದ್ಧ ನಿಲ್ಲಬೇಕು ಅಂತ ಹೇಳಿ ಬಯಸ್ತಾ ಇದೆ. ಬಟ್ ಇರಾನ್ ಕೇಳುವ ಸಂದರ್ಭದಲ್ಲಿ ಇಲ್ಲ. ಇರಾನ್ ಮೇಲೆ ದಾಳಿಯನ್ನು ಮುಂದುವರಿಸ್ತಾ ಇದೆ ನಿರಂತರವಾಗಿ ಇಸ್ರೇಲ್. ಅಮೆರಿಕ ಜಂಟಿಯಾಗಿ ಟೆಹರಾನ್, ಇರಾನ್ನ ರಾಜಧಾನಿ, ಇಲ್ಲಿ ಕ್ಷಿಪಣಿಗಳ ಸಂಗ್ರಹಾರವನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಲಾಗಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಸಂಗ್ರಹಾರದ ಮೇಲೆ ಇಸ್ರೇಲ್ ಪ್ರತಿ ದಾಳಿಯನ್ನು ಮಾಡಿದೆ. ಕ್ಷಿಪಣಿ ಸಂಗ್ರಹಾರವನ್ನ ಧ್ವಂಸ ಮಾಡಿರುವಂತಹ ಮಾಹಿತಿಯನ್ನ ಇಸ್ರೇಲ್ ಸೇನೆ ಕೊಡ್ತಾ ಇದೆ. ಈ ಮೂಲಕ 37ನೇ ದಿನವೂ ಕೂಡ ಯುದ್ಧದ ತೀವ್ರತೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಶಸ್ತ್ರಾಸ್ತ್ರಗಳನ್ನು ರೆಡಿ ಮಾಡ್ತಾ ಇದ್ರು, ಎಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಡ್ತಾ ಇದ್ರು, ಅಂತಹ ಜಾಗವನ್ನು ಗುರಿಯಾಗಿಸ್ಕೊಂಡು IRGCಗೆ ಶಸ್ತ್ರಾಸ್ತ್ರಗಳು ಸಿಗದೇ ಇರುವಂತಹ ನಿಟ್ಟಿನಲ್ಲಿ, ಇರಾನ್ನ ಸೇನೆಯನ್ನು ಮತ್ತಷ್ಟು ದುರ್ಬಲಗೊಳಿಸುವಂತಹ ನಿಟ್ಟಿನಲ್ಲಿ ಇಸ್ರೇಲ್ ಅಮೆರಿಕ ನೇರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಡೊನಾಲ್ಡ್ ಟ್ರಂಪ್ ಕೊಟ್ಟಂತಹ ಡೆಡ್ಲೈನ್ ಮುಗಿಯೋದಕ್ಕೆ ನಾಳೆ ರಾತ್ರಿ 8 ಗಂಟೆ, ಅಂದರೆ ನಾಳೆ ಈ 3 ದೇಶಗಳ ಯುದ್ಧಕ್ಕೆ ನಿರ್ಣಾಯಕ ದಿನ ಆಗಬಹುದಾ ಅಂತ ಹೇಳಿ? ಖಂಡಿತ ಪ್ರೇಮ್, ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಮುಂದಿನ 48 ಗಂಟೆಗಳು ಅಂದ್ರೆ ಈಗ ನಾಳೆ ರಾತ್ರಿ 8 ಗಂಟೆಗೆ ಈ ಸಮಯ ಮುಗಿಯುತ್ತೆ. ಇದಾದ ಬಳಿಕ ಅಮೆರಿಕ ಯಾವ ರೀತಿಯಾದಂತಹ ದಾಳಿಗಳನ್ನ ಮಾಡುತ್ತೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಕಳೆದ 2 ದಿನಗಳಿಂದಲೂ ಕೂಡ ಅಮೆರಿಕ ತನ್ನ ದಾಳಿಯನ್ನು ತೀವ್ರಗೊಳಿಸುವಂತ ಕೆಲಸಗಳನ್ನ ಕೂಡ ಈಗಾಗಲೇ ಮಾಡಿರುವಂತದ್ದು. ಅದ್ರ ಒಂದ್ ರೀತಿ ವಾರ್ನಿಂಗ್ ನ ರೀತಿಯಲ್ಲಿ ಎಚ್ಚರಿಸುವಂತ ಪ್ರಯತ್ನಗಳನ್ನ ಕೂಡ ಈಗ ಮಾಡ್ತಾ ಇರುವಂತದ್ದು. ಮಾತುಕತೆಗೆ ಒಪ್ಪದೇ ಇದ್ರೆ, ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣವನ್ನ ಕಡಿಮೆ ಮಾಡದೇ ಇದ್ರೆ ಇನ್ನಷ್ಟು ದಾಳಿಗಳು ಮುಂದುವರಿಯುತ್ತೆ ಅನ್ನುವಂತಹ ಎಚ್ಚರಿಕೆಗಳನ್ನ ಕೂಡ ಈಗ ನಿರಂತರವಾಗಿ ಕೊಡ್ತಾ ಇದ್ದಾರೆ. ಒಂದು ವೇಳೆ ನಾಳೆ ಸಂಜೆ 8 ಗಂಟೆ ಒಳಗಡೆ ಇರಾನ್ ಒಂದು ತಾರ್ಕಿಕ ನಿರ್ಧಾರಕ್ಕೆ ಬರದೇ ಇದ್ದಂತ ಸಂದರ್ಭದಲ್ಲಿ ಮತ್ತಷ್ಟು ತೀವ್ರ ಸ್ವರೂಪದ ದಾಳಿಗಳು ನಡೆಯುವಂತ ಸಾಧ್ಯತೆಗಳಿದಾವೆ. ಇಷ್ಟು ದಿನ ನಡೆದಂತಹ ದಾಳಿಗಳು ಒಂದು ಲೆಕ್ಕ ಆದ್ರೆ, ಮುಂದೆ ನಡೆಯುವಂತ ದಾಳಿಗಳು ಮತ್ತೊಂದು ಲೆಕ್ಕ ಆಗ್ಬೋದು. ಮತ್ತೆ ಇರಾನು ಕೂಡ ಇದಕ್ಕೆ ಪ್ರತಿಯಾಗಿ ಮತ್ತಷ್ಟು ತೀವ್ರವಾಗಿ ಉತ್ತರಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಏನ್ ಸಂಘರ್ಷ ನಡೀತಾ ಇದೆ, ಇದು ಮತ್ತೊಂದು ಸ್ವರೂಪವನ್ನು ಪಡೆಯುವಂತ ಲಕ್ಷಣಗಳು ಕೂಡ ಈಗ ಸದ್ಯಕ್ಕೆ ಕಾಣಿಸ್ತಾ ಇದೆ ಪ್ರೇಮ್.